ಒಂದ್ ಕಡೆ ಬಿಜೆಪಿಯ ಒಂದು ಆಪರೇಷನ್ ಏನಿದೆ ಅದು ವಿಫಲವಾಗ್ತಿದೆ. ಇನ್ನೊಂದು ಕಡೆ ಹೊಡೆತ ಕೊಡಲು ದೋಸ್ತಿಗಳು ಪ್ಲಾನ್ ಮಾಡ್ತಿದ್ದಾರೆ. ಬಿಜೆಪಿಯ ತಂತ್ರಕ್ಕೆ ಪ್ರತಿ ತಂತ್ರವನ್ನ ಹೆಣೆದಿದ್ದಾರೆ ಸಿಎಂ. ಒಂದ್ ಕಡೆ ಬಹಳ ಕೂಲ್ ಆಗಿರುವಂತಹ ಸಿಎಂ ಒಂದು ರಣತಂತ್ರವನ್ನ ಒಳಗೊಳಗೆ ಮಾಡ್ತಿದ್ದಾರೆ ಅನ್ನೋದು. ಒಂದ್ ಕಡೆ ಬಿಜೆಪಿ ತನ್ನ ಆಪರೇಷನ್ ನಲ್ಲಿ ಹೊಡೆತ ತಿಂತಾ ಇದೆ. ಇನ್ನೊಂದು ಕಡೆ ಸಿಎಂ ಮತ್ತು ಮೈತ್ರಿ ಸರ್ಕಾರದ ನಾಯಕರು ಅವರೆಲ್ಲರೂ ಕೂಡ ಈಗ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ. ಬಿಜೆಪಿ ಶಾಸಕರಿರುವಂತಹ ರೆಸಾರ್ಟ್ ನಲ್ಲಿ ಸ್ಕೆಚ್ ಅನ್ನ ಹಾಕಲಾಗ್ತಿದ್ಯಾ, ಮತ್ತೆ ಆಪರೇಷನ್ ಒಂದ್ ಕಡೆ ವಿಫಲವಾಗ್ತಿದೆ ಬಿಜೆಪಿದು. ರೆಸಾರ್ಟ್ ನ ಒಳಗಿನಿಂದಲೇ ರಿವರ್ಸ್ ಆಪರೇಷನ್ ಮಾಡೋದಕ್ಕೆ ಈಗ ಮೈತ್ರಿ ಸರ್ಕಾರದ ನಾಯಕರು ಈಗ ರೆಡಿ ಆಗ್ತಿದ್ದಾರೆ ಅಂತ. BSY ಬೆಂಗಳೂರಿಗೆ ಬರ್ತಾ ಇದ್ದಂತೆ ಗೇಮ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ರಿವರ್ಸ್ ಆಪರೇಷನ್ ನ ಎಲ್ಲಾ ಛಾಯೆ ಕಾಣ್ತಾ ಇದೆ. ಇದು ನ್ಯೂಸ್ 18 ನ ಬಿಗ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ರಿವರ್ಸ್ ಆಪರೇಷನ್ ಅನ್ನ ಹರಿಯಾಣದ ರೆಸಾರ್ಟ್ ನ ಒಳಗೆ ಮಾಡೋದಕ್ಕೆ ಪ್ಲಾನ್ಗಳು ಆಗ್ತಾ ಇದೆ. ಯಾವ ರೆಸಾರ್ಟ್ಗೂ ಯಾರನ್ನು ಶಿಫ್ಟ್ ಮಾಡೋದಿಲ್ಲ, ಅದರ ಅವಶ್ಯಕತೆ ಇಲ್ಲ. ಬಿಜೆಪಿ ನಾಯಕರುಗಳಿಗೆ ರೆಸಾರ್ಟ್ ನಲ್ಲಿ ಇರ್ಲಿಕ್ಕೆ ಹೇಳಿದ್ದೇವೆ, ಅವ್ರು ಆರಾಮಾಗಿದ್ದಾರಲ್ಲಿ. ನಾನು ಆರಾಮಾಗಿದ್ದೇನೆ. ಟೆನ್ಷನ್ ನೀವು ಟೆನ್ಷನ್ ತಗೊಂಡಿದ್ದೀರಿ. ಆರಾಮಾಗಿದ್ದೇನೆ ನಾನು. ಯಾರ ಜೊತೆನೂ ಸಲಹೆ ತಗೊಂಡು ನಾನು ರಾಜಕೀಯ ಮಾಡಬೇಕಾಗಿಲ್ಲ. ವಿಷಯಗಳು ತಿಳ್ಕೊತೀನಿ. ಎಲ್ಲರೂ ಬಿಜೆಪಿ ಶಾಸಕರು ಕೂಡ ಇದ್ದಾರೆ. ಇರ್ಲಿ ಬನ್ನಿ ನೋಡೋಣ ಏನೇನಾಗುತ್ತೆ ದಿನಗಳು. ನಾನು ಇಷ್ಟು ಆರಾಮಾಗಿರ್ಬೇಕಾದ್ರೆ ನಾನೇನು ಹುಡುಗಾಟಕ್ಕೆ ಆರಾಮಾಗಿದ್ದೀನಾ? ಹುಡುಗಾಟಕ್ಕೆ ನನಗೆ ಗೊತ್ತಿದೆ ಏನೇನು ನಡೀತಿದೆ. ಎಲ್ಲಾರು ನಾವು ಆರಾಮಾಗಿದ್ದೀವಿ. 5 ಜನ ಕಾಂಗ್ರೆಸ್ ನಿಮಗೆ ನಾಟ್ ರೀಚಬಲ್ ಇರಬಹುದು, ನನಗೆ ರೀಚಬಲ್ ಅವರೇ. ನಿಮ್ಗಳು ನಾಟ್ ರೀಚಬಲ್ ಇರಬಹುದು, ಬೇರೆಯವರು ನಾಟ್ ರೀಚಬಲ್ ಇರಬಹುದು, ನನಗೆ ರೀಚಬಲ್ ಇದ್ದಾರೆ. ನಿಮ್ ಜೊತೆ ಮಾತನಾಡಿದ್ದಾರೆ ಸರ್ ರಮೇಶ್ ಜಾರಕಿಹೊಳಿ. ಎಲ್ಲ ನಾನು 3 ದಿವಸದಿಂದ ಹೇಳಿದ್ದೇನೆ, ನನ್ನ ಸಂಪರ್ಕದಲ್ಲಿ ಇದ್ದಾರೆ. ಪ್ರತಿಯೊಂದು ನಾಟಕೀಯ ಬೆಳವಣಿಗೆಗಳ ಬಗ್ಗೆ ನಾನು ಗಮನ ಕೊಟ್ಟಿದ್ದೇನೆ. ಪ್ರತಿಯೊಂದು ವಿಷಯಗಳು ನನಗೆ ಗೊತ್ತಿದೆ. ಯಾರ್ಯಾರಿಗೆ ಏನ್ ರಕ್ಷಣೆ ಕೊಡಬೇಕು, ಯಾರಿಗೆ ಗೌರವಿತವಾಗಿ ನಾವು ನಡೆಸ್ಕೋಬೇಕು, ಅದ್ರ ಬಗ್ಗೆ ನಾನು ಏನ್ ತೀರ್ಮಾನ ತಗೋಬೇಕಾಗಿದೆ ಅದ್ ನಾನು ತಗೋತೀನಿ. ಅದರಿಂದ ನಾನು ಹೇಳ್ತಕ್ಕಂಥದ್ದು, ನಾನು ವೇಣುಗೋಪಾಲ್ ಜೊತೆನಲ್ಲಾಗಲಿ ಕಾಂಗ್ರೆಸ್ನ ಹೈಕಮಾಂಡ್ ಜೊತೆನಲ್ಲಿ ಹುಡುಗಾಟಿಕೆ ಆಡಕ್ಕಾಗತ್ತಾ? ಯಾವ್ದು ನಿಮ್ ಚಾನೆಲ್ಗಳಲ್ಲಿ ಹೊಡಿತಿರಲ್ಲ. ಕುಮಾರಸ್ವಾಮಿ ಅವರು ಏನ್ ಇಷ್ಟು ಕೇವಲವಾಗಿ ತಗೊಂಡ್ಬಿಟ್ಟವ್ರೆ? ನೀವ್ಯಾಕೆ ಬಂದಿದ್ದೀರಿ? ಡೆಲ್ಲಿಗೆ ಹೋಗಿ ಅಂದ್ರು, ಇದೆಲ್ಲ ಕೇರಳಗೆ ಹೋಗಿ ಅಂದ್ರು. ಈಸ್ ಆಕ್ಚುಲಿ ದ ರೆಸ್ಪಾನ್ಸಿಬಲ್ ಪರ್ಸನ್. ದೇ ಹ್ಯಾವ್ ಗಿವನ್ ಅಸೈನ್ಮೆಂಟ್ ಆಸ್ ಎ ಸೆಕ್ರೆಟರಿ ಆಫ್ ಇನ್ಚಾರ್ಜ್ ಸೆಕ್ರೆಟರಿ ಆಫ್ ಕರ್ನಾಟಕ. ಈಸ್ ಹಿಯರ್. ನಾನು ಅಷ್ಟು ಉದ್ದಟತನ ತೋರಿಸ್ತಕ್ಕಂಥವನಲ್ಲ, ಬಟ್ ಇರ್ತಕ್ಕಂಥ ಫ್ಯಾಕ್ಟ್ ಏನಿದೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ ನಾನು. ಬಟ್ ಕಾಂಗ್ರೆಸ್ನ ನಾಯಕ ಬಿಜೆಪಿ ಶಾಸಕರನ್ನ ಕೂಡಾಕೊಂಡಿದ್ದಾರಲ್ಲ ಸರ್ 3 ಜನ. ಈಗ ಅದನ್ನ ಅವ್ರನ್ನ ಕೇಳಬೇಕು. ಬಿಜೆಪಿ ಶಾಸಕರನ್ನ ಪ್ರೀತಿಯಿಂದ ಕೂಡಾಕೊಂಡಿದ್ದಾರೋ ಇಲ್ಲ ಸಂಕ್ರಾಂತಿ ಆಚರಣೆ ಮಾಡ್ಲಿಕ್ಕೆ ಡೆಲ್ಲಿ ಕೂಡಾಕೊಂಡಿದ್ದಾರೋ ಅದನ್ನ ಯಡಿಯೂರಪ್ಪನವ್ರು ಹೇಳ್ಬೇಕು. ನಾನೇ ಕೇಳಿ ಯಡಿಯೂರಪ್ಪ ನೀವು ಆಪರೇಷನ್ ಮಾಡ್ತೀರಂತ ಬೈದಿಂದ ನೆಸೆಸರಿ ಫಾರ್ ಮಿ ಟು ಗೋ ಫಾರ್ ಆಪರೇಷನ್ ಆಫ್ ಬಿಜೆಪಿ MLA. My number is actually sufficient number is there with me. Why I have to operate with BJP MLAs? Everything is okay now, sir. JDS ಇಂದ ಯಾವ ಶಾಸಕರು ಕೂಡ ಬಿಜೆಪಿಗೆ ಪಕ್ಷಾಂತರ ಆಗುವ ಸಂದರ್ಭ ಇಲ್ಲ, ಸಾಧ್ಯವೂ ಇಲ್ಲ. ಬಿಜೆಪಿಯವರು ಹಠ ಮಾಡಿದ್ದಾರೆ. ಕುಮಾರಸ್ವಾಮಿಯವರ ಸರ್ಕಾರ ಕೆಡುತ್ತೀವಿ, ಸಮ್ಮಿಶ್ರ ಸರ್ಕಾರ ಅಂತ. ನಾವು ಮತ್ತೆ ಮುಖ್ಯಮಂತ್ರಿ ಆಗೇ ಆಗ್ತೀವಿ ಅಂತಕ್ಕಂಥ ನಿಮ್ಮ ಚಟ ಸಾಧನೆಯೂ ಆಗುವುದಿಲ್ಲ, ಹಠ ಸಾಧನೆಯೂ ಆಗುವುದಿಲ್ಲ. ಈ ಬರೀ ಚಟ ಮತ್ತು ಹಠ ಅದಕ್ಕೆ ಬಿದ್ದು ಹೋಗಿದ್ದೀರ, ಏನೂ ಆಗಲ್ಲ. ನಮ್ಮ ಸರ್ಕಾರ ಖಂಡಿತವಾಗಿಯೂ ಸುರಕ್ಷಿತವಾಗಿದೆ. ಯಾವ ರೀತಿಯಾದಂಥ ಆತಂಕ. ಈಗ ಸಿಎಂ ಅವರು ಬಹಳ ರಿಲ್ಯಾಕ್ಸ್ ಆಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಎಲ್ಲ ಕೂಡ ಸರಿಯಾಗಿದೆ, ಆಲ್ ಇಸ್ ವೆಲ್ ಅನ್ನೋ ರೀತಿಯಾಗಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಸದ್ಯಕ್ಕೆ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಗಳನ್ನ ಗಮನಿಸಿದಾಗ ಎಲ್ಲವೂ ಕೂಡ ಕೂಲ್ ಆಗಿದೆ, ರಿಲ್ಯಾಕ್ಸ್ ಆಗಿದ್ದಾರೆ. ಆದ್ರೆ ನಿಜಕ್ಕೂ ವಾಸ್ತವದಲ್ಲಿ ಪರಿಸ್ಥಿತಿ ಆ ರೀತಿ ಆಗಿದೆಯಾ? ಓವರ್ ಆಲ್ ಅವರ ಮಾತನ್ನ ಸಮರೈಸ್ ಮಾಡೋದಾದ್ರೆ
ಅವಿನಾಶ್ ಅವರ ಮಾತನ್ನ ಗಮನಿಸಿದ್ರೆ ಮತ್ತು ನಿನ್ನೆ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನ ನೋಡಿದ್ರೆ ಖಂಡಿತವಾಗಿಯೂ ಮುಖ್ಯಮಂತ್ರಿಗಳು ಏನೋ ಒಂದು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಬಿಜೆಪಿಯ ತಂತ್ರಕ್ಕೆ ಪ್ರತಿತಂತ್ರ ಹಣೆಬೇಕು ಅಂತ ಹೇಳಿ ನಿನ್ನೆ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅವರ ಪಕ್ಷದ ಸಚಿವರ ಜೊತೆಯಲ್ಲೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಜೊತೆಯಲ್ಲೂ ಮಾತುಕತೆಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಬಿಜೆಪಿಯವರು ಏನಾದರೂ ಆಪರೇಷನ್ ಕಮಲ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಆ ಭಾಗದಲ್ಲಿ ಬಿಜೆಪಿಯ ಶಾಸಕರು ಸಹಿತ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ವಿಚಾರವನ್ನ ನಿನ್ನೆ ಹರಿಬಿಟ್ಟಿದ್ರು. ಮತ್ತೆ ಹಿಂದಿನ ಕೂಡ ಸಾಕಷ್ಟು ಬಾರಿ ಹೇಳಿದ್ರು, ಒಂದು ವೇಳೆ ಬಿಜೆಪಿಯವರು ಅಂತ ಒಂದು ಕೆಲಸಕ್ಕೆ ಕೈ ಹಾಕಿ ನೋಡ್ಲಿ, ಆ ತರ ಒಂದು ಪ್ರಯತ್ನ ಮಾಡ್ಲಿ, ಆವಾಗ ಏನು ಅಂತ ಗೊತ್ತಾಗತ್ತೆ ಅಂತ ಹೇಳಿ ಇವತ್ತು ಬೆಳಿಗ್ಗೆ ಅವ್ರು ಮಾತನಾಡುವ ಸಂದರ್ಭದಲ್ಲೂ ನಾನು ಕೂಲ್ ಆಗಿದ್ದೀನಿ, ಕೂಲ್ ಆಗಿರೋದನ್ನ ನೋಡಿದ್ರೆ ನೀವು ಅರ್ಥ ಮಾಡ್ಕೋಬೇಕು ಅಂತ ಮಾತನ್ನ ಹೇಳ್ತಾ ಇದ್ರು. ಆ ಕಡೆಯಲ್ಲಿ ದಿನೇಶ್ ಗುಂಡೂರಾವ್ ಸಹಿತ ನೀವೆಲ್ಲ ಮಾಧ್ಯಮದಲ್ಲಿ ಏನ್ ತೋರಿಸ್ತಾ ಇದ್ರಿ ಹೆಸರುಗಳು, ಅವರೆಲ್ಲರೂ ಕೂಡ ವಾಪಸ್ ಬರ್ತಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಇವರು ಬಹಳಷ್ಟು ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ನೆನ್ನೆಂದಿನ ಅಂತ ಒಂದು ಸ್ಕೆಚ್ ಅನ್ನ ಹಾಕಿದ್ದಾರೆ. ಬಿಜೆಪಿಯವರ ಆಪರೇಷನ್ ಕಮಲಕ್ಕೆ ರಿವರ್ಸ್ ಆಪರೇಷನ್ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಆದ್ರೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಕುತೂಹಲ. ಅತ್ಯಂತ ಗೌಪ್ಯವಾಗಿ ಯಾರಿಗೂ ಕೂಡ ಗೊತ್ತಾಗದೇ ಇದ್ದ ಹಾಗೆ ಕೇವಲ ಒಂದು 3-4 ಜನರ ಮಾತ್ರ ಇಂಥ ಒಂದು ಪ್ಲಾನ್ ಅನ್ನ ಮಾಡಿ ಬಿಜೆಪಿ ಶಾಸಕರನ್ನ ಸೆಳೆಯುವ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಿನ್ನೆ ಒಂದು ಮಾತನ್ನ ಸಾರಾ ಮಹೇಶ್ ಹೇಳ್ತಾ ಇದ್ರು ಸಚಿವರು, ಬಿಜೆಪಿಯವರು ಮಾಡಿದ ರೀತಿಯಲ್ಲಿ ನಾವು ಮಾಡ್ಲಿಕ್ಕೆ ಹೋದ್ರೆ ನಮಗೆ ಬೆಲೆ ಇರಲ್ಲ, ನಾವು ಖರೀದಿ ಮಾಡಕ್ ಹೋಗಲ್ಲ. ಬಿಜೆಪಿಯವರು ಅವರಾಗಿದ್ದೇ ನಮ್ಮ ಪಕ್ಷಕ್ಕೆ ಬರ್ಲಿಕ್ಕೆ ಸಿದ್ಧವಾಗಿದ್ದಾರೆ ಅಂತವ್ರು ನಾವು ಅವರು ಒಂದು ಸಾರಿ ಅವ್ರ ರೆಸಾರ್ಟ್ ಇಂದ ಹೊರಗಡೆ ಬರಲಿ 104 ಜನ ಬಿಜೆಪಿ ಶಾಸಕರು, ಆ ನಂತರ ಏನು ಯಾರ ಜೊತೆ ಯಾರ್ಯಾರು ಇದ್ದಾರೆ ಅನ್ನೋದು ಗೊತ್ತಾಗತ್ತೆ, ಸ್ಪಷ್ಟ ಆಗತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಈ ಕಾರಣಕ್ಕಾಗಿನೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಲ್ ಆಗಿ ನಡ್ಕೊಳ್ತಾ ಇರೋದು, ತಾನು ಕೂಲ್ ಆಗಿದ್ದೀನಿ ಅಂತ ಮಾತನ್ನ ಹೇಳ್ತಾ ಇರೋದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಹೆಬ್ಬಾರ್.